Praise the Lord. Amen. Hallelujah. In Philippians chapter 3, verse number 8, Paul is treasuring something very important in his life. ಫಿಲಿಪಿ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೌಲನು ಆತನ ಜೀವಿತದಲ್ಲಿ ಯಾವುದೋ ಒಂದು ಸಂಗತಿಯನ್ನು ಅಮೂಲ್ಯವಾದಂಥ ಖಜಾನೆಯಾಗಿ ಪರಿಗಣಿಸ್ತಾ ಇದ್ದಾನೆ. ಆ ಸಂಗತಿ ಏನು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ವಿಲ್ ರೀಡ್ ದಟ್ verse from Philippians chapter 3 verse number 8. I will read it from New American Standard Version. New American Standard Bible ಇಂದ ನಾನು ಅದನ್ನು ಓದ್ತೇನೆ. More than that, I count all things to be loss in view of the surpassing value of knowing Christ. Hallelujah. Jesus my Lord, for whom I have suffered the loss of all things and count them merry rubbish, so that I may gain Christ, he says. Hallelujah. Praise the Lord. ಬಹಳ ಸುಂದರವಾದಂಥ ಒಂದು ಸಂಗತಿಯನ್ನು ಆತನು ಹೇಳ್ತಾನೆ. ನಾನು ಕ್ರಿಸ್ತನ ನಿಮಿತ್ತ, ಹಲ್ಲೆಲೂಯಾ, ನಾನು ಕ್ರಿಸ್ತನ ನಿಮಿತ್ತ ಎಲ್ಲವನ್ನು, ನಾನು ಸಂಪಾದಿಸಿಕೊಂಡಂಥ ಎಲ್ಲವನ್ನು ಕಸ ಎಂದು ನಾನು ಪರಿಗಣಿಸ್ತೇನೆ. ನಾನು ಕ್ರಿಸ್ತನನ್ನು ತಿಳಿಯುವಂಥದ್ದು, ಆತನನ್ನು ಗಳಿಸುವಂಥದ್ದು, ಆತನಲ್ಲಿ ನಾನು ಕಂಡುಬರುವಂಥದ್ದು, ಅದು ನನಗೆ ಬಹಳ ಅಮೂಲ್ಯ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ದಿಸ್ ಈಸ್ ಸಮಥಿಂಗ್ we need to understand deeply to get a true meaning of our Christian life or the life we have in Christ. ಕ್ರಿಸ್ತನಲ್ಲಿ ನಮಗಿರುವಂಥ ಜೀವಿತದ ಬಗ್ಗೆ ನಿಜವಾದ ಆಳವಾದ ಅರ್ಥವನ್ನು ನಾವು ಗ್ರಹಿಸಬೇಕಾಗಿದ್ದರೆ ಈ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Can I ask a question for all of us? ನಮ್ಮೆಲ್ಲರಿಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ಬೋದು. ವಾಟ್ ವಿ ಹ್ಯಾವ್ ಬೀನ್ ಟ್ರೆಸರಿಂಗ್ ವ್ಯಾಲ್ಯೂಯೇಬಲ್ ಇನ್ ಅವರ್ ಲೈಫ್. ಎಲ್ಲ ದಿನಗಳ ನಮ್ಮ ಜೀವಿತದ ಕಾಲದಲ್ಲಿ ಯಾವುದನ್ನು ನಾವು ಭಾಳ ಅಮೂಲ್ಯವಾದಂಥ ಖಜಾನೆ ನಮ್ಮ ಜೀವಿತದಲ್ಲಿ ಅಂತ ಪರಿಗಣಿಸಿದ್ದೇವೆ. Paul was an educated person, scholar, Pharisee. He had a lot of knowledge. He came from a high-ranking society. But he says, I consider all those things rubbish. For me, the treasure is Christ Jesus, my Lord. Hallelujah. ಉನ್ನತ ವರ್ಗದಿಂದ ಪೌಲನು ಬಂದಿದ್ದ, ಸುಶಿಕ್ಷಿತ ಒಬ್ಬ ವ್ಯಕ್ತಿ, ಮೇಧಾವಿ, ಒಬ್ಬ ಪರಿಸಾಯ. ಆದರೆ ಅದೆಲ್ಲವೂ ಅಲ್ಪ ಎಂಬುದಾಗಿ ಆತನು ಪರಿಗಣಿಸ್ತಾ ಇದ್ದಾನೆ. ಕ್ರಿಸ್ತನೇ ಬಹಳ ಅಮೂಲ್ಯ ನನ್ನ ಜೀವಿತದಲ್ಲಿ. ನಥಿಂಗ್ ಕ್ಯಾನ್ ಬಿ ಕಂಪೇರ್ಡ್ ಟು ಜೀಸಸ್ ಕ್ರೈಸ್ಟ್ ಈಸ್ ಟೆಲ್ಲಿಂಗ್. ಬೇರೆ ಯಾವ ಸಂಗತಿಗಳು, ನನ್ ಆಫ್ ಅದರ್ ಥಿಂಗ್ಸ್, ದ ವರ್ಲ್ಡ್ ಮೇ ಕನ್ಸಿಡರ್ ದೆಮ್ ವೆರಿ ವ್ಯಾಲ್ಯೂಯೇಬಲ್, very superior things. But for me, Paul says, none of those things are valuable. He says Jesus is far more value than all the valuable things of this earth. Nothing can be compared to Jesus. ಪೌಲನು ಹೇಳ್ತಾರೆ, ಭೂಮಿಯಲ್ಲಿ ಅನೇಕ ಸಂಗತಿಗಳನ್ನು ಬಹಳ ಅಮೂಲ್ಯ, ಬಹಳ ಖಜಾನೆ, ಬೆಲೆಯುಳ್ಳದ್ದು ಎಂಬುದಾಗಿ ಅನಿಸ್ಬೋದು. ಆದರೆ ನನಗೆ ಅದೆಲ್ಲವೂ ಕೂಡ ಅಲ್ಲ, ಕ್ರಿಸ್ತನು ಮಾತ್ರ. Hallelujah. When we guard something as a treasure in our life, two things will happen. What is that? We will gain confidence through those things, and we will have security because of those things we have considered treasures in our lives. ಯಾವುದೋ ಒಂದು ಸಂಗತಿಯನ್ನು ಬಹಳ ಅಮೂಲ್ಯವಾದದ್ದು ಅಂತ ಹೇಳಿ ಪರಿಗಣಿಸಿ ನಮ್ಮ ಜೀವಿತದಲ್ಲಿ ಇಟ್ಕೊಂಡಿದ್ರೆ ಎರಡು ಸಂಗತಿ ಆಗ್ತದೆ. ಆ ಎರಡು ಸಂಗತಿ ಯಾವುದಂದರೆ, ಮೊದಲನೇದು, ನಮಗೆ ಆ ವಿಷಯಗಳ ನಿಮಿತ್ತ ನಮ್ಮ ಒಳಗೊಂದು ಭಾಳ ದೃಢತೆ ಎದ್ದು ಬರ್ತದೆ, ಶಕ್ತಿ ಬಂದಾಗೆ ಆಗ್ತದೆ ನಮಗೆ ಅವುಗಳನ್ನು ನೆನೆಸಿಕೊಳ್ಳುವಾಗ.
ಇನ್ನೊಂದು, ನಾವು ಭಾಳ ಸುರಕ್ಷತೆಯನ್ನು ಅನುಭವಿಸ್ತೇವೆ. ಇಫ್ ಯು ಹ್ಯಾವ್ ಲಾಟ್ ಆಫ್ ಮನಿ, that is a treasure. If you have wealth, that is a treasure. From the worldly perspective, oh, there is confidence. Oh, I have this much of wealth. I have this much of money. Oh, I have that education. Oh, hallelujah. See, when Jesus is there, eternal confidence. Hallelujah. Eternal security is there because of Jesus. Jesus has to be the treasure of our life. Amen. Hallelujah. ಹಣ, ಅಂತಸ್ತು, ಮನೆ, ಆಸ್ತಿ ನಮಗೆ ಇರುವುದಾಗುತ್ತದೆ, ಎಷ್ಟು ಭರವಸೆ ನಮ್ಮ ಒಳಗಿರ್ತದೆ ನೋಡಿ. ನನಗಿಷ್ಟಿದೆ, ತೊಂದರೆ ಇಲ್ಲ, ಏನಾದರೂ ಕೂಡ ಚಿಂತೆ ಇಲ್ಲ, ಭರವಸೆ, ದೃಢತೆ, ಸುರಕ್ಷತೆ ಅನುಭವ ನಮಗೆ ಬರ್ತದೆ. ಆದರೆ ಕ್ರಿಸ್ತನು ಮಾತ್ರ ನಮಗೆ ನಿತ್ಯವಾದಂಥ ಸುರಕ್ಷತೆ. Hallelujah. May the Lord bless this word. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.